ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ ಡಿವಿಜಿಯವರ ಮಂಕುತಿಮ್ಮನ ಕಗ್ಗ. ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು. ತಪ್ಪದೇ ಕೇಳಿ, ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ಕಾರುಣ್ಯ ಸರಸ ಸೌಂದರ್ಯ, ಕಾರುಣ್ಯ ಸರಸ ಸೌಂದರ್ಯ, ರುಚಿಗಳೇ ಸೃಷ್ಟಿ, ರುಚಿಗಳೇ ಸೃಷ್ಟಿ, ಕಾರಣಮೆನಿಪ್ಪವೊಲು, ಕಾರಣಮೆನಿಪ್ಪವಲು, ತೋರ್ಪುದೊಂದು ಚಣ, ತೋರ್ಪುದೊಂದು ಚಣ, ಕಾರ್ಪಣ್ಯ ಕಟುಕತೆಗಳ್, ಕಾರ್ಪಣ್ಯ ಕಟುಕತೆಗಳ್, ಎನಿಪುದಿನ್ನೊಂದು ಚಣ, ಎನಿಪುದಿನ್ನೊಂದು ಚಣ, ತೋರದಾವುದು ದಿಟವೋ ಮಂಕುತಿಮ್ಮ, ತೋರದಾವುದು ದಿಟವೋ ಮಂಕುತಿಮ್ಮ. ಸೊ ಯಾವುದು ಸತ್ಯ ಅನ್ನೋದು ನಮಗೆ ಗೊತ್ತಾಗಲ್ಲ ಅಂತ. ಸೊ ಒಂದು ಸತಿ ಒಂದು ಅನುಭವದ ಹಿನ್ನೆಲೆಯಲ್ಲಿ ನಾವು ಯೋಚನೆ ಮಾಡಿದಾಗ ನಮಗನ್ಸುತ್ತೆ, ಓ ಜೀವನ ಎಲ್ಲ ತುಂಬ ಒಳ್ಳೆಯದಪ್ಪ, ಎಷ್ಟು ಒಳ್ಳೆ ಜನ ಇದ್ದಾರೆ, ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ಎಂಥ ಸುಂದರವಾದಂಥ ಸೃಷ್ಟಿ, ಒಳ್ಳೆಯ ಅಭಿರುಚಿ ಇದೆ ಇಲ್ಲಿ, ಇದೇ ಸೃಷ್ಟಿಯ ಕಾರಣನೇನೋ ಅಂತ ಒಂದು ಕ್ಷಣ ಅನಿಸುತ್ತೆ. ಆದರೆ ಆ ಅನುಭವದ ಒಂದು ಸಂತೋಷದಲ್ಲೇ ನಾವು ಕಾಲ ಕಳೀತಾ ಇರುವಾಗಲೇ ಇನ್ನೊಂದು ಅನುಭವ ಆಗುತ್ತೆ, ಅದಕ್ಕೆ ಆಪೋಸಿಟ್ ಆದಂಥ ಅನುಭವ, ತದ್ವಿರುದ್ಧವಾದಂಥ ಅನುಭವ. ಅವಾಗೇನು ಕಾರ್ಪಣ್ಯ ಕಟುಕತೆಗಳೇ ನಮಗೆ ಕಾಣಿಸುತ್ತೆ. ಮೋಸ ಮಾಡ್ತಾರೆ, ನಮಗೆ ಬೈತಾರೆ, ನಾವು ಯಾವುದೋ ಒಂದು ಅಪೇಕ್ಷೆ ಇಟ್ಕೊಂಡು ಅಲ್ಲಿ ಹೋದಾಗ ವಿನಾಕಾರಣ ಅದನ್ನು ನಮಗೆ ಕೊಡದೆ, ವಿನಾಕಾರಣ ಕೊಡದೆ ಇರೋವಂಥ ಸಂದರ್ಭಗಳು ನಮಗೆ ಬರುತ್ತೆ. ಆವಾಗ ಅನಿಸುತ್ತೆ ಇದೇ ಜೀವನನಾ ಅಂತ. ಸೊ ಹಾಗೆ ಒಂದು ಸಂದರ್ಭದಲ್ಲಿ ಒಳ್ಳೆಯ ಸದಭಿರುಚಿಯ ಅಂಶಗಳು ನಮ್ಮ ಕಣ್ಣೆದುರಿಗೆ ಕಾಣಿಸ್ತಾ ಅದೇ ಜೀವನವನ್ನು ರೂಪಿಸ್ತಾ ಇದೆಯೇನೋ ಅಂತ ಅನಿಸುತ್ತೆ. ಇನ್ನೊಂದು ಕಡೆಯಿಂದ ನೋಡಿದಾಗ, ಇನ್ನೊಂದು ರೀತಿಯ ಅನುಭವಗಳಿಂದ ನಾವು ಇದನ್ನು ವಿಶ್ಲೇಷಣೆ ಮಾಡಿದಾಗ ನಮ್ಮ ಜೀವನವನ್ನು ಮುಂದಕ್ಕೆ ತಗೊಂಡು ಹೋಗ್ತಾ ಇರುವಂತಹ ಮೌಲ್ಯಗಳು ಅಥವಾ ಗುಣಗಳು ಬಹುಶಃ ಕಾರ್ಪಣ್ಯ, ಕಟುಕತೆ, ಕೋಪ, ಮೋಸ, ವಂಚನೆ ಇದೇ ಜೀವನದಲ್ಲಿ ತುಂಬ ಹೋಗಿದೆಯೇನೋ ಅಂತ ಅನಿಸುತ್ತೆ. ಸೊ ಒಂದು ಕ್ಷಣ ಹಾಗೆ, ಒಂದು ಕ್ಷಣ ಹೀಗೆ. ಯಾವುದು ದಿಟ, ಯಾವುದು ಸತ್ಯವಾದಂಥದ್ದು ಅಂತ ಕಾಣಿಸ್ತಾ ಇಲ್ವಲ್ಲ ಅಂತ ಹೇಳ್ತಾರೆ. ಹೇಳ್ತಾ ಅದಕ್ಕೆ ಸಮಜಾಯಿಷಿಯಾಗಿ ಮುಂದಿನ ಮುಕ್ತಕದಲ್ಲಿ ಒಂದು ರೀತಿಯ ಬ್ಯಾಲೆನ್ಸ್ ಮಾಡ್ತಾರೆ. ಅಂದರೆ ಅದು ಇರ್ಬೋದು, ಇದು ಇರ್ಬೋದು ಅನ್ನೋದು. ಅದನ್ನು ನೋಡೋಣ. ಎರಡು ಇರಬಹುದು ದಿಟ, ಎರಡು ಇರಬಹುದು ದಿಟ, ಶಿವರುದ್ರ ನಲೆಬೊಮ್ಮ, ಶಿವರುದ್ರ ನಲೆಬೊಮ್ಮ, ಕರ ಒಂದರಲಿ ವೇಣು, ಕರ ಒಂದರಲಿ ವೇಣು, ಶಂಖ ಒಂದರಲಿ, ಶಂಖ ಒಂದರಲಿ, ಬೆರಳ್ಗಳೆರಡಾನು ಇರೆ, ಬೆರಳ್ಗಳ್ ಎರಡಾನು ಇರೆ, ಕೈ ಚಿಟುಕೆಯಾಡುವುದು, ಕೈ ಚಿಟುಕೆಯಾಡುವುದು, ಓರ್ವನಾಡುವುದೆಂತು, ಓರ್ವನಾಡುವುದೆಂತು ಮಂಕುತಿಮ್ಮ, ಮಂಕುತಿಮ್ಮ. ಸೊ ಇಲ್ಲಿ ಡಿವಿಜಿಯವರು ಒಂದು ರೀತಿಯಲ್ಲಿ ಮಧ್ಯ ಮಾರ್ಗವನ್ನು ಹಿಡಿದಿದ್ದಾರೆ. ನಿಜ ಒಂದು ಹಂತದಲ್ಲಿ ನೋಡಿದಾಗ ಬರೀ ಕೆಟ್ಟದಿದೆ ಅನಿಸುತ್ತೆ, ಇನ್ನೊಂದು ಹಂತದಲ್ಲಿ ನೋಡಿದಾಗ ಬರೀ ಒಳ್ಳೇದಿದೆಯೇನೋ ಅಂತ ಅನಿಸುತ್ತೆ. ಆದರೆ ಪ್ರಾಯಶಃ ಅದು ಸತ್ಯ ಮತ್ತು ಇದೂ ಸತ್ಯ, ಎರಡೂ ಇರೋದೇ ಸತ್ಯನೇನೋ ಅಂತ ಡಿ ವಿ ಜಿಯವರು ಇಲ್ಲಿ ಹೇಳ್ತಿದ್ದಾರೆ. ನಮ್ಮ ದೇವರ ಪರಿಕಲ್ಪನೆಯನ್ನು ಇಲ್ಲಿ ಉದಾಹರಣೆಯನ್ನು ಕೊಟ್ಟು ವಿವರಣೆ ಕೊಡ್ತಾರೆ. ಶಿವ ಅನ್ನೋಂಥ ಪದದ ಅರ್ಥ, ಶಿವ ಅನ್ನೋಂಥ ಪದದ ಅರ್ಥ ಮಂಗಳಕರವಾದಂಥದ್ದು, ಒಳ್ಳೆಯದು ಅಂತ.
ಸೊ ನಾವು ಶಿವನನ್ನು ಪೂಜೆ ಮಾಡ್ತೀವಿ, ಆದರೆ ಅದೇ ಶಿವನಿಗೆ ಇರೋಂಥ ಇನ್ನೊಂದು ಹೆಸರು ರುದ್ರ ಅಂತ. ಆ ರುದ್ರ ಅನ್ನೋಂಥ ಪದದಲ್ಲಿ ರೌದ್ರ ಅನ್ನೋಂಥ ಒಂದು ಭಾವನೆಯ ಒಳನೋಟ ಇದೆ. ಅಂದರೆ ಕೋಪ, ಇನ್ನೊಬ್ಬರನ್ನ ತೊಂದರೆ ಕೊಡುವಂಥದ್ದು, ರೌದ್ರದಲ್ಲಿ ನಮ್ಮ ಕೋಪವನ್ನು ಪ್ರಕಟ ಮಾಡುವಂಥದ್ದು. ಸೊ ಹಾಗೆ ಅದೇ ದೈವ ಶಿವನೂ ಹೌದು, ರುದ್ರನೂ ಹೌದು. ಹಾಗೆ ವಿಷ್ಣು ಅಥವಾ ನಮ್ಮ ಕೃಷ್ಣ, ನಾವೆಲ್ಲರೂ ಹೆಚ್ಚಾಗಿ ಕೇಳಿರೋಂಥ ಕೃಷ್ಣನ ಒಂದು ಇದು ನೋಡಿದ್ರೆ, ಕೃಷ್ಣನ ಕೈಯಲ್ಲಿ ಕೊಳಲಿರುತ್ತೆ ಅಂತ ಹೇಳ್ತೀವಿ. ಸುಂದರವಾದಂತಹ ಸುಮಧುರವಾದಂತಹ ನಾದವನ್ನು ಹೊರಡಿಸುವಂಥದ್ದು ಕೊಳಲು ಅಲ್ವಾ. ಆದರೆ ಅದೇ ಕೃಷ್ಣನ ಕೈಯಲ್ಲಿ ಪಾಂಚಜನ್ಯ ಶಂಖ ಕೂಡ ಇದೆ ಅಲ್ವಾ. ಸೊ ಆ ಪಾಂಚಜನ್ಯ ಈ ರೀತಿಯ ಸುಮಧುರವಾದಂಥ ಸಂಗೀತವನ್ನು ಹೊರಹೊಮ್ಮಿಸುವಂಥದ್ದಲ್ಲ, ಅದು ಯುದ್ಧದ ಘೋಷವನ್ನು ಮಾಡುವಂಥದ್ದು. ಅದೇ ಕೃಷ್ಣ ಒಂದು ಕೈಯಲ್ಲಿ ಕೊಳಲು, ಇನ್ನೊಂದು ಕೈಯಲ್ಲಿ ಶಂಖ. ಸೊ ಹಾಗೆ ಈ ದ್ವಂದ್ವಗಳು ಜೀವನದಲ್ಲಿ ಇದ್ದದ್ದೇ. ಅದಕ್ಕೆ ಸುಂದರವಾದಂಥ ಒಂದು ಉದಾಹರಣೆಯನ್ನು ಕೊಡ್ತಾರೆ. ನಾವು ಹೇಳೋದುಂಟು, ಎರಡು ಕೈ ಸೇರಿದರೆ ಚಪ್ಪಾಳೆ ಅಂತ. ಅಲ್ಲ, ಒಂದೇ ಕೈಯಲ್ಲಿ ಚಪ್ಪಾಳೆ ಹೊಡೆಯೋಕ್ಕಾಗಲ್ಲ ಅಂತ. ಸ್ವಾರಸ್ಯಕರವಾಗಿ ಒಂದೇ ಕೈಯಲ್ಲಿ ಶಬ್ದ ಮಾಡಬಹುದು ಅನ್ನೋದನ್ನ ಇಲ್ಲಿ ಸೂಕ್ಷ್ಮವಾಗಿ ಹೇಳಿದ್ದಾರೆ. ಬೆರಳುಗಳು ಎರಡು ಆನುಮೀರೆ, ಎರಡು ಬೆರಳುಗಳನ್ನು ನಾವು ಸೇರಿಸಿದ್ರೆ ಚಿಟಿಕೆ ಹೊಡಿಬೋದು. ಒಂದೇ ಬೆರಳಲ್ಲಿ ಚಿಟಿಕೆ ಹೊಡೆಯೋಕ್ಕಾಗಲ್ಲ. ಸೊ ಹಾಗೆ ಡಿ ವಿ ಜಿಯವರು ಇಲ್ಲಿ ಹೇಳೋದರ ಮಾತಿನ ಇಂಗಿತ ಏನಪ್ಪ ಅಂತಂದರೆ, ಬಹುಶಃ ಜೀವನದಲ್ಲಿ ಒಂದೇ ರೀತಿಯ ರುಚಿ ಇದ್ದರೆ ಅದು ಜೀವನವಾಗಲ್ಲ ಅಂತ. ಶಿವ ಮಂಗಳಕರನೂ ಆಗಬೇಕು, ಸಂದರ್ಭೋಚಿತವಾಗಿ ರುದ್ರನೂ ಆಗಬೇಕು. ಕೃಷ್ಣ ಸುಮಧುರವಾದಂಥ ಸಂಗೀತವನ್ನು ಎಲ್ಲ ಕಡೆ ಪ್ರಸರಿಸ್ತಾ ಇರಬೇಕು, ಆದರೆ ಸಮಯ ಬಂದಾಗ ಶಂಖವನ್ನು ಊದೋದಕ್ಕೂ ಸಿದ್ಧನಾಗಿರಬೇಕು. ಹಾಗೆ ಜೀವನದಲ್ಲಿ ನಾವು ಸುಖಕ್ಕೆ ಆಸೆ ಪಡೋಣ, ಆದರೆ ಕಷ್ಟ ಇರಲೇಬಾರ್ದು ಅಂತ ಅಂದ್ಕೊಳ್ಳೋದು ಬಹುಶಃ ಸಾಧ್ಯ ಇಲ್ಲ. ಯಾಕೆ? ಒಂದೇ ಬೆರಳಲ್ಲಿ ಶಬ್ದ ಬರೋದಕ್ಕೆ ಸಾಧ್ಯವೇ ಇಲ್ಲ. ಇದು ಸ್ವಾರಸ್ಯಕರ ಅಂತಂದರೆ, ನಾವು ಫಿಸಿಕ್ಸ್ಗೆ ಹೋಗೋಣ. ಮತ್ತೆ ಪೆಂಡುಲಮ್ ಅಂತ ಕೇಳಿದ್ದೀವಲ್ವ, ಈ ಗಡಿಯಾರ ಇರುತ್ತಲ್ಲ, ಗಡಿಯಾರದಲ್ಲಿ ಪ್ರತಿ ಸೆಕೆಂಡ್ಗೆ ಟಕ್ 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 ಅಂತ ಸೆಕೆಂಡ್ ಇದು ಮೂವ್ ಆಗ್ತಾ ಇದ್ದಂಗೆ ಈ ಪೆಂಡುಲಮ್ ಅಂತೊಂದಿರುತ್ತೆ, ಅದು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಹೋಗ್ತಾ ಇರುತ್ತೆ, ಹೌದಲ್ವಾ? ಸೊ ಅದನ್ನು ನಾವು ಮನಸ್ಸಿನಲ್ಲಿ ಕಲ್ಪನೆ ಮಾಡ್ಕೊಳ್ಳೋಣ. ಪೆಂಡುಲಮ್ನ ಒಂದು ತುದಿಯಲ್ಲಿ ಸುಖ ಇದೆ, ಇನ್ನೊಂದು ತುದಿಯಲ್ಲಿ ದುಃಖ ಇದೆ ಅಂತ ಅಂದ್ಕೊಳ್ಳೋಣ. ಈಗ ಸಪೋಸ್ ನಾವು ಆ ಪೆಂಡುಲಮ್ನ ಎಳ್ಕೊಂಡು ಹೋಗಿ ಸುಖದ ತುದಿಯಲ್ಲಿ ಇಟ್ಕೊಂಡ್ವಿ ಅಂದ್ಕೊಳ್ಳೋಣ. ನಮ್ಗನ್ಸುತ್ತೆ ನಾವು ಇಲ್ಲೇ ಇದ್ಬಿಡೋಣ ಅಂತ. ಆದರೆ ಗಡಿಯಾರ ಮುಂದಕ್ಕೆ ಹೋಗ್ತಾ ಇದೆ, ಟಕ್ 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 ಅಂತ. ಅದು ಮುಂದಿನ ನಿಮಿಷಕ್ಕೆ ಇದಕ್ಕೆ ಹೋಗ್ತಾ ಇದ್ದಂಗೆ ಈ ಪೆಂಡುಲಮ್ ಏನಾಯಿತು, ಇಲ್ಲಿದ್ದಿದ್ದು ಸ್ವಿಂಗ್ ಬಂತು, ಮಧ್ಯವನ್ನು ದಾಟಿ ಈ ಕಡೆ ತುದಿಗೆ ಬಂತು. ಈ ಕಡೆ ತುದಿಯಲ್ಲಿ ದುಃಖ, ಕಷ್ಟಗಳು. ಆ್ಯಕ್ಚುಲಿ ಫಿಸಿಕ್ಸ್ ಏನು ಹೇಳುತ್ತಪ್ಪ ಅಂತಂದರೆ, ಆ ಪೆಂಡುಲಮ್ಮಿನ ಒಂದು ಗುಂಡಿರುತ್ತಲ್ಲ, ಆ ಗುಂಡು ಬಲಗಡೆ ಎಷ್ಟು ಮೇಲೆ ಹೋಗಿತ್ತೋ ಅದನ್ನು ಬಿಟ್ಟಾಗ ಎಡಗಡೆ ಅಷ್ಟೇ ಮೇಲೆ ಹೋಗುತ್ತೆ. ತಿರ್ಗಿ ಎಡಗಡೆ ಅಲ್ಲೇ ಉಳ್ಕೊಳ್ಳುತ್ತಾ ಅಂತಂದರೆ ಇಲ್ಲ, ಅದು ಉಳ್ಕೊಳ್ಳಲ್ಲ. ತಿರ್ಗಿ ಏನಾಯಿತು, ತಿರ್ಗಿ ವಾಪಸ್ ಸುಖದ ಕಡೆ ಬಂತು. ತಿರ್ಗಾ ಅದು ಎಲ್ಲಿಗೆ ನಿಲ್ಲುತ್ತೆ, ಎಷ್ಟು ಹೋಗಿತ್ತೋ ಮೇಲೆ ಅಷ್ಟೇ ಮೇಲೆ ಹೋಗುತ್ತೆ. ತಿರ್ಗಾ ಈ ಕಡೆ, ತಿರ್ಗಾ ಆ ಕಡೆ, ತಿರ್ಗಾ ಈ ಕಡೆ, ತಿರ್ಗಾ ಆ ಕಡೆ. ಸೊ ಹಾಗೆ ಈ ಎರಡೂ ಇರಬಹುದು ದಿಟ. ಜೀವನದಲ್ಲಿ ಎರಡೂ ಇರುತ್ತೆ, ಕಷ್ಟ ಸುಖ, ಒಳ್ಳೆಯದು ಕೆಟ್ಟದ್ದು, ಕರುಣೆ ಕೋಪ, ಐಶ್ವರ್ಯ ದಾರಿದ್ರ್ಯ. ಸೊ ಹೀಗೆ ಆರೋಗ್ಯ ಅನಾರೋಗ್ಯ. ಸೊ ಹೀಗೆ ಈ ಎರಡು ದ್ವಂದ್ವಗಳ ಸಮ್ಮಿಶ್ರ ಅನಿವಾರ್ಯ ಅನ್ನೋದು ಇಲ್ಲಿನ ಇಂಗಿತ. ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ ಡಿವಿಜಿಯವರ ಮಂಕುತಿಮ್ಮನ ಕಗ್ಗ. ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು. ತಪ್ಪದೇ ಕೇಳಿ, ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.